ಯಪ್ಪ ಇವತ್ತಂತೂ ಸಾಕಾಗೋಗಿದೆ, ನಿದ್ದೆ ಮಾಡಿಬಿಡೋಣ, ವೀಡಿಯೋ ಅಪ್ಲೋಡ್ ಏನು ಬೇಡ ಅನಿಸ್ತದೆ. ಬಟ್ ಸ್ಟಿಲ್ ನಾವು ಹಂಗೆಲ್ಲ ಇವತ್ತು ಮಾಡಲ್ಲ, ಗೊತ್ತಲ್ಲ ನಾವು. ಸೊ ಹಾಯ್, ಇವತ್ತು ವೆಯ್ಟ್ ಲಾಸ್ ಜರ್ನಿಯ 140ನೇ ದಿನ. ಇವತ್ತು ಎಕ್ಸಸೈಸ್ ಬೇಗ ಮುಗಿಸ್ದೆ ಮನೇಲಿ, ಯಾಕಂದರೆ ಇವತ್ತು ಅಪ್ಪ ಅಮ್ಮ ಎಲ್ಲ ಬರ್ತಾಯಿದ್ರು. ಸೊ ಆಮೇಲೆ ನಿಧಾನಕ್ಕೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟೆ ಬೇಗ ವರ್ಕೌಟ್ ಎಲ್ಲ ಮುಗಿಸಿ ಆಮೇಲೆ ಸ್ವಲ್ಪ ಮಿರರ್ ಕಾಣಿಸ್ತಿವತ್ತು. ಸುಮಾರು ಡೈಲಿ ಅಂತೂ ನಾನು ನೋಡಲ್ಲ, ಇದು ಕವರ್ ಆಗೇ ಇರುತ್ತೆ ಮಿರರು. ಚೆನ್ನಾಗಿದೆ ರಿಸಲ್ಟು ಮಿರರಲ್ಲಿ. ಆ್ಯಂಡ್ ಸ್ವಲ್ಪ ಬೇಬಿ ಪೂಚಿದೆ ಹೊಟ್ಟೆಲಿ, ಅದು ನಿಧಾನ ಬೇಕು, ಟೈಮ್ ಬೇಕು ಅದಕ್ಕೆ. 1 ಇಯರ್ ಅಂತೂ ಆಗುತ್ತೆ ಅದೆಲ್ಲ ಹೋಗೋಕ್ಕೆ. ಸೊ ಬ್ರೇಕ್ಫಾಸ್ಟ್ಗೆ ಚಿಯಾ ಸೀಡ್ಸ್, ಓಟ್ಸ್ ಮತ್ತು ಫ್ರೂಟ್ಸ್ ಹಾಕಿ ಪೊರೇಜ್ ಮಾಡಿಕೊಂಡು ಇವತ್ತು ಜಾಗ್ ಕೂಡ ಮಾಡಿದೆ. ಸಖತ್ ಖುಷಿ ಇತ್ತು, ಬಿಸಿಲು ಬೇರೆ ಇತ್ತು ಚಳಿಗೆ. ಅದಾದಮೇಲೆ ನಮ್ಮ ಏರಿಯಾದಲ್ಲಿ ಒಂದು ಸಂತೆ ನಡೀತಾ ಇತ್ತು. ಸೊ ಅಲ್ಲಿ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಹಾಗೆ ಗಿಣ್ಣು ಸಿಕ್ತು ತೊಗೊಂಡು ಬಂದೆ. ಅದಾದಮೇಲೆ ನನ್ನ ಫೆಲೋ ಫಾಲೋವರ್ಸ್ ಒಬ್ಬರು ಸ್ಪ್ರೌಟ್ಸ್ ಆ್ಯಂಡ್ ಬ್ಲೂಮ್ ಅಂತ, ಅವ್ರು ನನಗೆ ಮೈಕ್ರೋಗ್ರೀನ್ಸ್ ತಂದು ಕೊಟ್ಟಿದ್ರು ನಿನ್ನೆ. ಸೊ ಅದರಲ್ಲಿ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ದೋಸೆಗೆಲ್ಲ ಹಾಕ್ಕೊಂಡು ತಿನ್ನೋಣ ಅಂತ ಅನಿಸ್ತಾಯಿತ್ತು. ಸೊ ಅದನ್ನು ದೋಸೆಗೆ ಹಾಕ್ಕೊಂಡು ತಿಂದೆ, ಚೆನ್ನಾಗಿ ಅನಿಸ್ತು. ನಿಮಗೂ ಬೇಕಿದ್ದರೆ ಅವ್ರದ್ದು ಡೀಟೇಲ್ ನಾನು ಸ್ಟೋರಿಲಿ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇವತ್ತು ಸ್ವಲ್ಪ ಲಾಡು ಮಾಡಬೇಕಿತ್ತು. ನಮ್ಮಮ್ಮ ಕೂಡ ನಾನು ಮಾಡ್ತೀನಿ ಲಾಡು ಅಂತ, ಹುರಿ ಹಿಟ್ಟಲ್ಲಿ ಲಾಡು ಮಾಡಿಕೊಟ್ರು, ರಾಗಿ ಹುರಿ ಹಿಟ್ಟಲ್ಲಿ. ಸಕ್ಕತ್ತಾಗಿತ್ತು ಗೊತ್ತಾ, ಒಳ್ಳೆ ಸ್ವೀಟ್ ಕ್ರೇವಿಂಗ್ ಇರೋರಿಗೆ ಮಸ್ತಾಗಿತ್ತು. ಅದೆಲ್ಲ ಮುಗಿಸಿ ಅಮ್ಮನ ಸಪೋರ್ಟಿಂದ ಇವತ್ತು ಒಂದು 150 ಆರ್ಡ್ರ್ ಬಂದಿತ್ತು ಲಡ್ಡುದು. ಸೊ ಅದೆಲ್ಲ ಮುಗಿಸೋ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗೆ ಏನು ಮಾಡ್ಕೊಳಕ್ಕಾಗಿಲ್ಲ, ಜಸ್ಟ್ ಅವರಿಗೆಲ್ಲ ಮುದ್ದೆ ಮಾಡಿದ್ದೆ, ಹಾಗೆ ಒಂದು ಅರ್ಧ ಮುದ್ದೆ ತಿಂದು ಒಂದು ಸ್ವಲ್ಪ ಸಲಾಡ್ ಕೂಡ ಮಾಡಿದ್ದೆ. ಸಖತ್ ಫೇವ್ರೇಟ್ ನನಗೆ ಅದು. ಅದಾದಮೇಲೆ 12K ಸ್ಟೆಪ್ಸ್ ಜೊತೆ ಡೇ ಏನು ಮಾಡಿದೆ. ಮತ್ತು ನನ್ನ ನಾಳೆ ವ್ಲಾಗಲ್ಲಿ ಸಿಗ್ತೀನಿ.